ಶಾಮನೂರು ಶಿವಶಂಕರಪ್ಪ ಪಾರ್ಥಿವದ ಮೆರವಣಿಗೆ ಆರಂಭವಾಗಿದೆ. ಈಗ ಕೆಲವೇ ಕ್ಷಣಗಳಲ್ಲಿ ಕಲ್ಲೇಶ್ವರ ಮಿಲ್ಗೆ ತೆಗೆದುಕೊಂಡು ಬರ್ತಾರೆ, ಏನೇನು ಕೆಲವೇ ಹೊತ್ತು. ಅದಾದ ನಂತರ ಇಲ್ಲಿ ವಿಧಿವಿಧಾನವನ್ನ ಆರಂಭಿಸಲಾಗುತ್ತೆ. ಕಲ್ಲೇಶ್ವರ ರೈಸ್ ಮಿಲ್ ಆವರಣದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಇನ್ಫ್ಯಾಕ್ಟ್ ವಿಭೂತಿ ಗಟ್ಟಿಗಳನ್ನ ಈಗಾಗಲೇ ತುಮಕೂರಿನಿಂದ ರವಾನೆ ಮಾಡಲಾಗಿದೆ. ಈ ವಿಭೂತಿ ಗಟ್ಟಿಗಳನ್ನೆಲ್ಲವೂ ಕೂಡ ಹಾಕಿ ಅಂತ್ಯ ಸಂಸ್ಕಾರವನ್ನ ಇವತ್ತು ನೆರವೇರಿಸಲಾಗುತ್ತೆ. ಇನ್ನು ಶಿವಶಂಕರಪ್ಪ ಅವರು ಮಾಡಿದಂಥ ಸಾಧನೆಗಳ ಬಗ್ಗೆ ಇನ್ನು ನಾವು ಮಾತಾಡ್ತಾ ಇದ್ವಿ. ಅಸಂಖ್ಯಾತ ಅವರು ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದು, ಬಾಪೂಜಿ ಶಿಕ್ಷಣ ಸಂಸ್ಥೆ ಆ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತ. ಅಸಂಖ್ಯಾತ ವಿದ್ಯಾರ್ಥಿಗಳನ್ನು ಕೊಟ್ಟಂತಹ ಒಂದು ಕೊಡುಗೆ ಬಾಪೂಜಿ ಶಿಕ್ಷಣ ಸಂಸ್ಥೆಗೆ ಸಲ್ಲುತ್ತೆ. ಒಂದು ಇಂಡಸ್ಟ್ರಿಯಲ್ ಹಬ್ ಅಂತ ಹೇಳಿ ಅನಿಸ್ಕೊಂಡಿದ್ದಂತಹ ದಾವಣಗೆರೆ ಅಲ್ಲಿವರೆಗೂ ಕೂಡ ಬಹುಶಃ ಒಂದು 80s 90s ತನಕನೂ ಕೂಡ ಇವರು ರಾಜಕೀಯಕ್ಕೆ ಸಕ್ರಿಯವಾಗಿ ಬರುವ ತನಕವೂ ಕೂಡ ತುಂಬಾ ಇಂಡಸ್ಟ್ರಿಯಲ್ ಹಬ್ ಆಗಿತ್ತು. ಮ್ಯಾಂಚೆಸ್ಟರ್ ಅಂತಾನೆ ಕರಿತಾ ಇದ್ರು ದಾವಣಗೆರೆಯನ್ನ. ಅದಾದ ನಂತರ ವಾಣಿಜ್ಯ ನಗರಿ. ಸೊ ನಂತರ ಅದನ್ನ ಶಿಕ್ಷಣ ಒಂದು ಕಾಶಿಯಾಗಿ ಮಾರ್ಪಡಿಸುವಲ್ಲಿ ಅದರಲ್ಲಿ ಪಾತ್ರ ಬಹುಶಃ ಶಿವಶಂಕರಪ್ಪ ಅವ್ರದ್ದು ಹಿರಿದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೇವಲ ಒಂದು ಶಿಕ್ಷಣ ಸಂಸ್ಥೆ ಮಾತ್ರ ಅಲ್ಲ, ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಟ್ಟಂಥವರು ಶಾಮನೂರು ಶಿವಶಂಕರಪ್ಪ ಅವರು. ಆಸ್ಪತ್ರೆಗಳು ಜೊತೆಗೆ ಶಿಕ್ಷಣ ಸಂಸ್ಥೆಗಳು, ಹೀಗೆ ಸಮಾಜಮುಖಿ, ಸಮಾಜಪರ, ಜನಪರ ಕೆಲಸಗಳನ್ನು ಮಾಡಿದಂಥ ಶಾಮನೂರು ಶಿವಶಂಕರಪ್ಪ ಅವರು ನಂತರ ರಾಜಕೀಯಕ್ಕೂ ಕೂಡ ಬಂದು ಸಚಿವರಾಗಿ, ತೋಟಗಾರಿಕಾ ಸಚಿವರಾಗಿಯೂ ಕೂಡ ಕೆಲಸವನ್ನು ನಿಭಾಯಿಸಿದಂಥವ್ರು. ಅವರ ಹುರುಪು ಎಷ್ಟು ಮಟ್ಟಿಗೆ ಇರ್ತಾ ಇತ್ತು ಅನ್ನುವಂಥದ್ದಕ್ಕೆ ಎಕ್ಸಾಂಪಲ್, ಲಾಸ್ಟ್ ಟೈಮ್ ಮತ್ತೆ ಅವರು ಎಲೆಕ್ಟ್ ಆದಾಗಲೂ ಕೂಡ ಮಿನಿಸ್ಟರ್ ನಾನು ಆಗ್ತೀನಿ ಅನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಆಯ್ಕೆಯಾಗಿದ್ದರು ಅದೇ ಟೈಮ್ನಲ್ಲಿ. ಸೊ ಹಾಗಾಗಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರು. ಆಗ ಶಾಮನೂರು ಶಿವಶಂಕರಪ್ಪ ಅವರು ಬರೀ ಶಾಸಕರಾಗಿ ಮಾತ್ರ ಉಳ್ಕೊಂಡಿದ್ರು. ಇನ್ಫ್ಯಾಕ್ಟ್ ಬದಲಾವಣೆ, CM ರೇಸ್ ಹಾಗೆ ಹೀಗೆ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲೂ ಕೂಡ 1 or 2 years ಬ್ಯಾಕ್ ಆಗಲೂ ಕೂಡ ನಮಗೆ ಜವಾಬ್ದಾರಿಯನ್ನು ಕೊಟ್ಟರೆ ಖಂಡಿತವಾಗ್ಲೂ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ SS ಅವರು ಆಡ್ತಾ ಇದ್ರು. ಅಂದರೆ ಅಷ್ಟೊಂದು ಹುರುಪಿನಿಂದ ಕೆಲಸ ಮಾಡ್ತಾ ಇದ್ದಂಥವ್ರು ಶಾಮನೂರು ಶಿವಶಂಕರಪ್ಪ ಅವರು. ತೀರಾ ಇತ್ತೀಚೆಗೆ ತನಕನೂ ಕೂಡ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇದ್ದರು. ಅಂದರೆ ಮಾತಾಡ್ತಾ ಇದ್ರು, ಅಟ್ಲೀಸ್ಟ್ ಅಲ್ಲಲ್ಲಿ ಹೋಗು ಬರೋದ್ರಲ್ಲಿ ಇದ್ದರು. ಕೆಲವೊಂದಷ್ಟು ಈಗ ವೀರಶೈವ ಮಹಾಸಭಾದ ಒಂದಷ್ಟು ಕಾರ್ಯಕ್ರಮಗಳು ಆದಂಥ ಸಂದರ್ಭದಲ್ಲಿ ಅಲ್ಲಿಗೂ ಕೂಡ ಅವ್ರು ಹೋಗ್ತಾ ಇದ್ರು. ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಸಮುದಾಯದ ಕೆಲಸವನ್ನಂತೂ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಆ್ಯಂಡ್ ಒಂದೇ ಸಮುದಾಯಕ್ಕೆ ಸೀಮಿತವಾಗಿರಲಿಲ್ಲ ಅವರ ಕೆಲಸಗಳು, ಜನಪರ ಕೆಲಸಗಳು ಎಲ್ಲವೂ ಕೂಡ. ಹಾಗಾಗಿಯೇ ಎಲ್ಲ ಸಮುದಾಯದ ಜನ ಕೂಡ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಆ ಭಾಗದಲ್ಲಿ ಬಹಳ ಇಷ್ಟಪಡ್ತಾ ಇದ್ರು. ಅದಕ್ಕಾಗಿಯೇ ಇಷ್ಟೊಂದು ಸಂಖ್ಯೆಯಲ್ಲಿ ಅಲ್ಲಿ ಜನ ಕೂಡ ಬಂದಿರೋದು. ವಿಜೇಂದ್ರ ಅವರು ಕೂಡ ಆಗಮಿಸಿದ್ರು. ಅಗಲಿದ ನಾಯಕನಿಗೆ ಅಷ್ಟು ತರ್ಪಣವನ್ನು ನೀಡಿದ್ದಾರೆ BY ವಿಜೇಂದ್ರ ಅವರು. ಅದಾದ ನಂತರ ಮಾತಾಡಿದ್ದಾರೆ, ಬನ್ನೋಣ. ರಾಜ್ಯದ ಹಿರಿಯ ರಾಜಕಾರಣಿ, ಒಬ್ಬ ಮುತ್ಸದ್ದಿ ರಾಜಕಾರಣಿ, ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ಅಜಾತ ಶತ್ರು ಎಂದೇ ಕರೆಯಲ್ಪಡುವ ಹಿರಿಯರಾಗಿರುವಂತಹ ಶಾಮನೂರು ಶಿವಶಂಕರಪ್ಪನವರು ನಮ್ಮಿಂದ ಇವತ್ತು ಅಗಲಿದ್ದಾರೆ. ಅವರ ಈ ಅಗಲಿಕೆ ಈ ನಾಡಿಗೆ ಹಾಗೂ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ತುಂಬಲಾರದಂಥ ಒಂದು ನಷ್ಟ ಆಗಿರುವಂಥದ್ದು. ಶಾಮನೂರು ಶಿವಶಂಕರಪ್ಪನವರು ರಾಜಕೀಯ ಕ್ಷೇತ್ರದ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ, ವೀರಶೈವ ಲಿಂಗಾಯತ ಸಮಾಜವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಅವರ ಕೊಡುಗೆ ಇದೆ ಅನ್ನೋದು ಇಡೀ ರಾಜ್ಯದ ಜನತೆ ಗೊತ್ತಿದೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಎಂಬ ಕೂಗು ಬಂದಾಗಲೂ ಸಹ ಪಕ್ಷವನ್ನು ಮರೆತು ಸಮಾಜವನ್ನು ಒಗ್ಗೂಡಿಸುವಂತ ಕೆಲಸ ಅವರ ನೇತೃತ್ವದಲ್ಲಿ ಆಗಿರುವಂಥದ್ದು. ಅವರ ಅಗಲಿಕೆ ಇಡೀ ಸಮಾಜಕ್ಕೆ ಹೊತ್ತು ತುಂಬಲಾರದಂಥ ನಷ್ಟ ಇವತ್ತು ಉಂಟಾಗಿರುವಂಥದ್ದು. ಅವರ ಅಗಲಿಕೆಯಿಂದ ಇವತ್ತು ಕುಟುಂಬದ ಸದಸ್ಯರಿಗಾಗಲಿ, ನಾಡಿನ ಜನತೆಗೆ ಹಾಗೂ ಸಮಾಜದ ಗಣ್ಯರಿಗೆ ನೋವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳು ಶಾಮನೂರು ಶಿವಶಂಕರಪ್ಪನವರ ಹೆಸರು ಚಿರಸ್ಥಾಯಿಯಾಗಿ ಇರಬೇಕು
ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಈ ಎಸ್, ಮಾತನಾಡ್ತಾ ಇದ್ರು BY ವಿಜಯೇಂದ್ರ ಅವರ ಸಮುದಾಯದ ಪ್ರೀತಿ ಬಗ್ಗೆ ಮಾತನಾಡ್ತಾ ಇದ್ರು. ನಿಜಕ್ಕೂ ಶಾಮನೂರು ಅವರದು ಪಕ್ಷ ಮೀರಿದ ಸಮುದಾಯ ಪ್ರೇಮ ಅದು ಬಹಳ ಸಂದರ್ಭಗಳಲ್ಲೂ ಕೂಡ ಗೋಚರ ಆಗಿದೆ. ಯಾಕಂದ್ರೆ ಅವರು ಪಕ್ಷಾತೀತವಾಗಿ ಎಲ್ಲಾ ರಾಜಕೀಯ ಪಕ್ಷದಲ್ಲಿರುವಂತಹ ಅವರ ಸಮುದಾಯದ ವೀರಶೈವ ಲಿಂಗಾಯತ ಸಮುದಾಯದ ಪರ ಆಗಿದ್ರು. ಅವರ ಸಮುದಾಯದ ಪ್ರೇಮ ರಾಜಕೀಯ ಪಕ್ಷದ ಚೌಕಟ್ಟನ್ನು ಮೀರಿತ್ತು. ಆ ಕಾರಣಕ್ಕೆ ಅವರು ಸ್ವಪಕ್ಷೀಯ ಕೆಂಗಣ್ಣಿಗೂ ಕೂಡ ಹಲವು ಬಾರಿ ಗುರಿಯಾಗಿದ್ದಿದೆ. ಆದರೂ ಕೂಡ ಅವರ ಆ ಒಂದು ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ನಾವು ನೆನಪು ಮಾಡ್ಕೋಬಹುದು, ರೆಮಾನ 2021ರಲ್ಲಿ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಿಳಿಸುವಂತಹ ಒಂದು ಪ್ರಯತ್ನಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾ ಯಡಿಯೂರಪ್ಪ ಅವರ ಬೆಂಬಲಕ್ಕಿದೆ ಅಂತ ಘಂಟಾಘೋಷವಾಗಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಅವರು ಪಕ್ಷದ ಕೆಂಗಣ್ಣಿಗೆ ಗುರಿಯಾದರೂ ಸರಿ ಸಮುದಾಯದ ಪರ ತನ್ನ ಪ್ರೇಮವನ್ನ ಆ ನಿಲುವನ್ನ ವ್ಯಕ್ತಪಡಿಸುವಂತಹ ಒಂದು ಗಟ್ಟಿತನವನ್ನು ಅವರು ಹೊಂದಿದ್ರು. ಜೊತೆಗೆ ನಂತರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ರಾಘವೇಂದ್ರ ಅವರನ್ನ ಆಯ್ಕೆ ಮಾಡಿ ಅಂದ್ರೆ ಸಮುದಾಯದ ಪರವಾಗಿ ಇರಲಿ ಅನ್ನುವಂತಹ ಒಂದು ಘೋಷಣೆಗಳನ್ನ ಮಾಡ್ತಾರೆ. ಅದು ಕೂಡ ಬಹಳ ದೊಡ್ಡ ಸಂಚಲನ ಮೂಡಿಸಿತು. ಈ ರೀತಿ ಅವರ ಸಮುದಾಯದ ಪರ ಇರುವಂತಹ ಪ್ರೇಮ ಹಲವು ಬಾರಿಯಲ್ಲಿ ವ್ಯಕ್ತ ಆಗಿತ್ತು. ಅದು ಹಲವರ ಕೆಂಗಣಿಗೂ ಕೂಡ ಕಾರಣ ಆಗಿತ್ತು. ಆದರೆ ಅವರ ನಿಲುವಿನಲ್ಲಿ ಕೊನೆಯವರೆಗೂ ಕೂಡ ಯಾವುದೇ ವ್ಯತ್ಯಾಸ ಆಗಿಲ್ಲ ಅನ್ನೋದಕ್ಕೆ ಇವು ಕೆಲವು ನಿದರ್ಶನಗಳು ಮಾತ್ರ. ಹಾಗಂತ ಕೇವಲ ಸಮುದಾಯದ ಪ್ರೀತಿ ಅಷ್ಟೇನಾ? ಇಲ್ಲ. ಯಾಕಂದ್ರೆ ಸಮಾಜಮುಖಿಯಾಗೂ ಕೂಡ ಹಲವು ಕೆಲಸಗಳನ್ನ ಮಾಡಿರುವಂತಹ ಒಂದು ಹೆಗ್ಗಳಿಕೆ ಶಿವಶಂಕರಪ್ಪ ಅವರಿಗಿದೆ.